ಹಾಯ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಇವತ್ತು ಹೀರೆಕಾಯಿ ಪಲ್ಯ ಮಾಡಬೇಕಂತೇಳಿ ಹೀರೆಕಾಯಿ, ಮೆಣಸಿನ್ಕಾಯಿ, ಈರುಳ್ಳಿ ಮತ್ತು ಕರಿಬೇವನ್ನು ಹೆಚ್ಚಿಟ್ಕೊಂಡಿದ್ದೀನಿ. ನಾವು ಇಬ್ಬರೇ ಇರೋದ್ರಿಂದ ಇರೋ ಹೀರೆಕಾಯಿಲೇ ಎರಡು ಎತ್ಬಿಟ್ಟು ಬರೀ ಎರಡನ್ನಷ್ಟೇ ಕ್ಲೀನಾಗಿ ತೊಳೆದು ನಾನಿಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಹೀರೆಕಾಯಿ ಪಲ್ಯನ 2-3 ಟೈಪ್ಸ್ ನಾವು ಮಾಡ್ಬೋದು. ನಾರ್ಮಲ್ಲಾಗಿ ಡೈಲಿ ಯೂಸ್ಗೆ ಅಂತ ಹೇಳಿದನ್ನ ಬರೀ ಉಪ್ಪು, ಅರಿಶಿನ ಪುಡಿ, ಗುರೆಳ್ ಪುಡಿ ಅಂತ ಹಾಕ್ತೀವಿ ನಾವು, ಶೇಂಗಾ ಪುಡಿ, ಇದನ್ನೆಲ್ಲ ಹಾಕಿಬಿಟ್ಟು ಮಾಡ್ಬೋದು. ಸ್ವಲ್ಪ ಸ್ಪೆಷಲ್ ಅಂತ ಹೇಳಿದ್ರೆ ಮಸಾಲೆ ರುಬ್ಬಿ ಕೊಬ್ಬರಿ, ಹಸಿ ಶುಂಠಿ, ಕೊತ್ತಂಬರಿ ಕಾಳು, ಜೀರಿಗೆ, ಶೇಂಗಾ ಹುರಿದ್ಬಿಟ್ಟು ಹಾಕಿ ಅದನ್ನು ಮಸಾಲೆ ರುಬ್ಬಿನೂ ಹಾಕಿ ಸ್ಪೆಷಲ್ ಆಗಿನೂ ಮಾಡ್ಬೋದು. ಸಿಂಪಲ್ಲಾಗಿ ರೆಗ್ಯುಲರ್ ಅಂತ ಹೇಳಿದ್ರೆ ಬರೀ ಉಪ್ಪು, ಅರಿಶಿಣ ಪುಡಿ ಮತ್ತು ಗುರೆಳ್ ಪುಡಿ ಅಂತ ಹೇಳ್ತೇವೆ ನಾವು, ಹುಚ್ಚಳ ಪುಡಿನ ಅಂತ ಕೆಲವರು ಹೇಳ್ತಾರೆ, ಶೇಂಗಾ ಪುಡಿ, ಹಂಗೆ ಹಾಕಿನೂ ರೆಗ್ಯುಲರ್ ಮಾಡ್ಬೋದು. ಇನ್ನು ಹೀರೆಕಾಯಿ ತುಂಬ ಎಳೆದಿತ್ತು ಅಂತ ಹೇಳಿದ್ರೆ ಅದನ್ನು ಹೆಂಗೆ ಬದನೆಕಾಯಿ ಎಣ್ಗಾಯಿ ಮಾಡ್ತವಲ್ಲ ಅದೇ ಥರ ಹೀರೆಕಾಯಿ ಎಣ್ಗಾಯಿನೂ ಮಾಡ್ತಾರೆ. ಸಖತ್ ಟೇಸ್ಟ್ ಇರುತ್ತೆ ಅದು. ನಾನಿವತ್ತು ಸಿಂಪಲ್ಲಾಗಿ ಇಬ್ಬರಿಗೆ ಒನ್ ಟೈಮ್ಗೆ ಆಗಲಿಕ್ಕೆ ಎಷ್ಟು ಬೇಕಲ್ಲ ಅಷ್ಟನ್ನು ಹೆಚ್ಕೊಂಡು ಏನು ಮಾಡ್ತಾ ಇದ್ದೀನಿ, ಪಲ್ಯ ಮಾಡ್ತಾ ಇದ್ದೀನಿ. ಗ್ಯಾಸ್ ಮೇಲೆ ಎಣ್ಣೆ ಕಾಯಲಿಕ್ಕಿಟ್ಟು ಎಣ್ಣೆ ಕಾದ್ಮೇಲೆ ಸಾಸಿವೆ ಜೀರಿಗೆನ ಹಾಕಿ ನಾವು ಆಲ್ರೆಡಿ ಹೆಚ್ಚಿಕೊಂಡಿರೋ ಕರಿಬೇವು, ಹಸಿಮೆಣಸು, ಈರುಳ್ಳಿ ಎಲ್ಲವನ್ನು ಹಾಕಿ ಸ್ವಲ್ಪ ಗೋಲ್ಡನ್ ಕಲರ್ ಬರೋ ತನಕ ಏನು ಮಾಡ್ಕೋಬೇಕು, ಇದನ್ನು ಫ್ರೈ ಮಾಡ್ಕೋಬೇಕು. ಆ್ಯಕ್ಚುಲಿ ಹೀರೆಕಾಯಿ ಪಲ್ಯ ಮಾಡಲು ಒಂದು ಟಿಪ್ಸ್ ಅಂತ ಹೇಳಿದ್ರೆ ಇದನ್ನು ನೀರು ಹಾಕಿ ಏನು ಮಾಡಬಾರ್ದು, ನಾವು ಬೇಯಿಸ್ಕೋಬಾರ್ದು. ಈಗೇನು ಈರುಳ್ಳಿ ಇದೆಲ್ಲ ಹಾಕಿದ್ದೇವಲ್ಲ ಇದೇ ಒಗ್ಗರಣೆಯಲ್ಲಿನ ಹೀರೆಕಾಯಿ ಲೋ ಫ್ಲೇಮಲ್ಲಿ ಒಂದು 5 ನಿಮಿಷ ಚೆನ್ನಾಗಿ ಬೆಂದಿತು ಅಂತ ಹೇಳಿದ್ರೆ ತುಂಬ ಟೇಸ್ಟ್ ಬರುತ್ತೆ ಪಲ್ಯ. ಒಂದು 5 ನಿಮಿಷ ಲೋ ಫ್ಲೇಮಲ್ಲಿ ಅದನ್ನು ಎಣ್ಣೆ ಎಲ್ಲನೇ ಏನು ಮಾಡಬೇಕು, ಬಾಯಿ ಮುಚ್ಚಿಬಿಟ್ಟು ಬಾಡಿಸ್ಕೋಬೇಕು. ಆಮೇಲೆ ಮಿಕ್ಕಿರೋ ಸಾಮಾನು ಎಲ್ಲನ ಹಾಕಿದ್ರೆ ಉಪ್ಪು ಹಾಕಿದ ನಂತರ ಅದೇ ನೀರು ಬಿಡುತ್ತೆ, ಮತ್ತು ನಾವು ಮೇಲಿಂದ ಹೆಚ್ಚಿಗೆ ನೀರು ಹಾಕೋ ಅವಶ್ಯಕತೆ ಇರಲ್ಲ. ಪಲ್ಯ ತುಂಬ ರಸ ಆಯಿತು ಅಂತ ಹೇಳಿದ್ರೆ ಅದು ತನ್ನ ಟೇಸ್ಟನ್ನು ಕಳ್ಕೊಂಡು ಬಿಡುತ್ತೆ. ನೀರು ಹಾಕ್ದನ್ನ ಬರೀ ಎಣ್ಣೆಯಲ್ಲೇನ ಫ್ರೈ ಮಾಡಿ ನಾವು ಈ ಪಲ್ಯ ಮಾಡೋದ್ರಿಂದ ತುಂಬ ಟೇಸ್ಟ್ ಬರುತ್ತೆ. ಒಂದ್ಸಲ ಈ ಥರ ನೀವು ಬೇಕಿದ್ರೆ ಟ್ರೈ ಮಾಡಿ ನೋಡಿ. ಈರುಳ್ಳಿ ಚೆನ್ನಾಗಿ ಬೆಂದ ಮೇಲೆ ನಾವು ಹೆಚ್ಚಿಟ್ಕೊಂಡಿರೋ ಎಲ್ಲ ಹೀರೆಕಾಯನ್ನು ಹಾಕಿಬಿಟ್ಟು ಕ್ಲೀನಾಗಿ ಇದನ್ನು ಮಿಕ್ಸ್ ಮಾಡಿ ಏನು ಮಾಡಬೇಕು, ಬಾಯಿ ಮುಚ್ಚಿಬಿಡಬೇಕು. ಒಂದು 5 ನಿಮಿಷ ಎಣ್ಣೆಯಲ್ಲಿ ಮತ್ತು ಇದನ್ನೇ ನಾವೇನು ಕ್ಲೋಸ್ ಮಾಡಿರ್ತಾವಲ್ಲ ಆ ಹಬೆಯಲ್ಲಿ ಅದು ಚೆನ್ನಾಗಿ ಬೆಂದಿತು ಅಂತ ಹೇಳಿದ್ರೆ ಏನಾಗುತ್ತೆ, ತುಂಬ ಟೇಸ್ಟ್ ಬರುತ್ತೆ. ಇದನ್ನು ಇಷ್ಟು ಮಾಡಿ ನಾವು ಲಿಡ್ ಕ್ಲೋಸ್ ಮಾಡಿದ್ವಿ, ಮುಚ್ಚಳ ಮುಚ್ಚಿದ್ವಿ ಅಂತ ಹೇಳಿದ್ರೆ ಅದು ಅಲ್ಲೇನೆ ಏನಾಗುತ್ತೆ, ಎಣ್ಣೆಯಲ್ಲೇನೆ ಏನು ಮಾಡುತ್ತೆ, ಚೆನ್ನಾಗಿ ಬೇಯುತ್ತೆ. ಆವಾಗ ಒಳ್ಳೆ ಒಂದು ಫ್ಲೇಮ್ ಬರುತ್ತೆ ಅಲ್ಲಿ, ಹೌದಾ, ಫ್ಲೇವರ್ ಬರುತ್ತೆ. ಆಮೇಲೆ ನಾವೇನು ಮಾಡ್ಬೋದು, ಮಿಕ್ಕಿದ ಸಾಮಾನನ್ನು ಹಾಕ್ಕೋಬೋದು. ನೋಡಿ 5 ನಿಮಿಷ ನಾನು ಲೋ ಫ್ಲೇಮಲ್ಲಿ ಇದನ್ನು ಬೇಯಲಿಕ್ಕೆ ಬಿಟ್ಟಿದ್ದೆ. ಇವಾಗ ಕಲರು ಎಲ್ಲ ಚೇಂಜ್ ಆಗಿ ಅದು ಆ ಎಣ್ಣೆಯಲ್ಲೇನೆ ಎಷ್ಟು ಚೆನ್ನಾಗಿ ಹೀರೆಕಾಯಿ ಬೆಂದು ಈ ಥರ ಕಲರ್ ಚೇಂಜ್ ಆಗಿರುತ್ತೆ. ಇವಾಗ ನಾವೇನು ಮಾಡ್ಬೋದು, ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, 1 ಚಮಚ ಅರಿಶಿಣ ಪುಡಿ. ಮಸಾಲೆ ರುಬ್ಬಿ ಹಾಕದೇ ಇದ್ದರೆ ಸ್ವಲ್ಪ ಟೇಸ್ಟ್ ಕಡಿಮೆ ಇರುತ್ತೆ, ಹಾಗಾಗಿ ರೆಡಿಮೇಡ್ ಮಸಾಲ, ಗರಂ ಮಸಾಲ 1 ಚಿಟಿಕೆ ಹಾಕ್ತಾಯಿದ್ದೀನಿ. ಹೆಚ್ಚಿಗೆ ಮಸಾಲ ಹಾಕಿದ್ರೂ ಯಾಕೋ ನನಗೆ ಇಷ್ಟ ಆಗೋದಿಲ್ಲ, ಹಾಗಾಗಿ. ಇನ್ನು ಗುರೆಳ್ ಪುಡಿ, ಗುರೆಳನ್ನು ಕ್ಲೀನ್ ಮಾಡಿ ಹುರಿದು ಇದನ್ನು ಪುಡಿ ಮಾಡಿಟ್ಕೊಂಡಿರ್ತೀವಿ. ಗುರೆಳ್ ಪುಡಿ ಕೆಲವರು ಹುಚ್ಚಳ ಪುಡಿ ಅಂತ ಹೇಳ್ತಾರೆ, ಕೆಲವರು ಎಳ್ಳು ಪುಡಿ ಹಾಕ್ತಾರೆ, ಕೆಲವರು ಶೇಂಗಾ ಪುಡಿನ ಹಾಕ್ತಾರೆ. ಅವ್ರದ್ದು ಯಾವ ಥರ ಫುಡ್ ಟೇಸ್ಟ್ ಇರುತ್ತೆ ಆ ಥರ. ಮತ್ತು ನಾನು ಸ್ವಲ್ಪ ಬೆಲ್ಲನೂ ಹಾಕ್ತೀನಿ, ಬೆಲ್ಲ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಎಲ್ಲ ಹಾಕಿ ಆದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ಒಂದು 2 ನಿಮಿಷ ನಾವು ಲೋ ಫ್ಲೇಮಲ್ಲಿ ಇದನ್ನು ಬೇಯಿಸ್ಕೊಂಡ್ಬಿಟ್ರೆ ತುಂಬ ರುಚಿಕರವಾದ, ಆರೋಗ್ಯಕರವಾದ ಹೀರೆಕಾಯಿ ಪಲ್ಯ ಏನಾಗುತ್ತೆ, ರೆಡಿ ಆಗುತ್ತೆ. ಇದನ್ನು ನೀರು ಹಾಕಿಬಿಟ್ಟಿದೆ ಅಂತ ಹೇಳಿದ್ರೆ ಅದು ಅದರದ್ದೆಲ್ಲ ಟೇಸ್ಟ್ ನೀರಲ್ಲೇ ಇದಾಗಿಬಿಡುತ್ತೆ, ಅದು ಹೆಚ್ಚು ನೀರಾಗುತ್ತೆ ಪಲ್ಯ. ಹಾಗಾಗಿ ನೀರು ಮುಟ್ಟಿಸ್ದನ ಇಷ್ಟ ಒಗ್ಗರಣೆಯಲ್ಲಿ ಇಷ್ಟೆಲ್ಲ ಸಾಮಾನು ನಾವು ಹಾಕಿದ್ವಿ ಅಂತ ಹೇಳಿದ್ರೆ ತುಂಬ ಚೆನ್ನಾಗಿ ಏನಾಗುತ್ತೆ ಪಲ್ಯ ಇದು ಬರುತ್ತೆ, ತುಂಬ ಟೇಸ್ಟ್ ಇರುತ್ತೆ. ಈ ಮೆಥಡಲ್ಲಿ ಬೇಕಿದ್ರೆ ನೀವು ಒಂದ್ಸಲ ಏನು ಮಾಡಿ ಟ್ರೈ ಮಾಡಿ ನೋಡಿ. ಇಷ್ಟೆಲ್ಲ ಸಾಮಾನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತು
ಮುಚ್ಚಳ ಮುಚ್ಚಿ ಒಂದು 2 ನಿಮಿಷ ನಾವು ಲೋ ಫ್ಲೇಮಲ್ಲಿ ಬೇಯಿಸ್ಕೊಂಡ್ಬಿಟ್ರೆ ತುಂಬ ರುಚಿಕರವಾದ ಪಲ್ಯ ಏನಾಗುತ್ತೆ ಸವಿಯೋದಕ್ಕೆ ತಯಾರಾಗುತ್ತೆ. ನೋಡಿ, ಉಪ್ಪು ಎಲ್ಲ ಸಾಮಾನು ಹಾಕಿಬಿಟ್ಟು ಮಿಕ್ಸ್ ಮಾಡಿ ನಾವು 2 ನಿಮಿಷ ಬೇಯಿಸ್ಕೊಂಡ ನಂತರ ಈ ಥರ ಟೆಕ್ಸ್ಚರ್ ಬರುತ್ತೆ ಚೆನ್ನಾಗಿ. ಇವಾಗ ಈ ಹೀರೆಕಾಯಿ ಏನಾಗಿದೆ ಬೆಂದಿದೆ. ಇವಾಗ ಇದು ರೆಡಿಯಾಗಿದೆ. ಲಾಸ್ಟಿಗೆ ಏನು ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಕೊತ್ತಂಬರಿ ಮತ್ತು ಕೊಬ್ಬರಿ ಇದ್ರೆ ಹಾಕ್ಬೋದು, ಇಲ್ಲ ಲಾಸ್ಟಿಗೆ ಆಫ್ ಮಾಡಿದ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ರೆ ಪಲ್ಯ ಏನಾಗುತ್ತೆ ರೆಡಿ ಆಗುತ್ತೆ.